ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಲೆಂಡರ್ನಲ್ಲಿ 3D ಕರ್ಸರ್ ಅಂದರೆ ಏನು ಮತ್ತು ಅದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. 3D ಕರ್ಸರ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೆಂಟರ್ನಲ್ಲಿ ಇಲ್ಲಿ ಒಂದು ಬ್ಲ್ಯಾಕ್ ಪ್ಲಸ್ ಮಾರ್ಕ್ ಮತ್ತು ರೆಡ್ ಮತ್ತು ವೈಟ್ ಸರ್ಕಲ್ ಏನು ಕಾಣಿಸ್ತಾ ಇದೆಯಲ್ಲ, ಅದನ್ನು 3D ಕರ್ಸರ್ ಅಂತ ಹೇಳ್ತಾರೆ. ನೀವು ಬೇರೆ ಎಲ್ಲ ಆಬ್ಜೆಕ್ಟ್ ಡಿಲೀಟ್ ಮಾಡಿದ್ರು ಕೂಡ ಈ ಪ್ರೆಸ್ ಮಾಡಿ ಎಲ್ಲ ಆಬ್ಜೆಕ್ಟ್ಸನ್ನು ಕೂಡ ಡಿಲೀಟ್ ಮಾಡಿ. ಆ 3D ಕರ್ಸರ್ ಅಲ್ಲೇ ಇರುತ್ತೆ. 3D ಕರ್ಸರ್ ಅದು ಆಬ್ಜೆಕ್ಟ್ ಅಲ್ಲ, ಅದು ಅಲ್ಲೇ ಇರುತ್ತೆ, ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಈ 3D ಕರ್ಸರಿನ ಸಿಗ್ನಿಫಿಕೆನ್ಸ್ ಏನು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ 3D ಕರ್ಸರಿನ ಉದ್ದೇಶ ಏನಪ್ಪ ಅಂದರೆ, ಬ್ಲೆಂಡರ್ನಲ್ಲಿ ನಾವು ಯಾವುದೇ ಒಂದು ಹೊಸ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದಾಗ ಅದು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಅಂದರೆ ಈ ಕರ್ಸರ್ 3D ಕರ್ಸರ್ ಎಲ್ಲಿ ಇರುತ್ತೋ ಅಲ್ಲಿ ನಮ್ಮ ಹೊಸ ಆಬ್ಜೆಕ್ಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಒಂದು ಮೆಶ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಕರ್ವ್ ಆಗಿರ್ಬೋದು, ಏನೇ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದು ಈ 3D ಕರ್ಸರ್ ಎಲ್ಲಿರುತ್ತೋ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಡಿಫಾಲ್ಟ್ ಆಗಿ ಅದು ಯಾವಾಗಲೂ ಗ್ರಿಡ್ ಸೆಂಟರ್ನಲ್ಲೇ ಇರುತ್ತೆ. ಹಾಗಾಗಿ ನಾವೇನೇ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಕೂಡ ಅದು ಸಾಮಾನ್ಯವಾಗಿ ಗ್ರಿಡ್ ಸೆಂಟರ್ನಲ್ಲೇ ಕ್ರಿಯೇಟ್ ಆಗುತ್ತೆ. ನೀವೊಂದು ಕ್ಯಾಮ್ರಾ ಕ್ರಿಯೇಟ್ ಮಾಡಿ ಅಥವಾ ಒಂದು ಲೈಟ್ ಕ್ರಿಯೇಟ್ ಮಾಡಿ, ಏನೇ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಅದು 3D ಕರ್ಸರ್ ಎಲ್ಲಿದೆಯೋ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ನೋಡಿ. ಇನ್ನು ಈ 3D ಕರ್ಸರ್ನ ಮೂವ್ ಮಾಡಬೇಕು ಅಂದರೆ, ಬೇರೆ ಕಡೆ ಮೂವ್ ಮಾಡಬೇಕು ಅಂದರೆ ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ನೀವೆಲ್ಲಿ ರೈಟ್ ಕ್ಲಿಕ್ ಮಾಡ್ತೀರಾ ಅಲ್ಲಿ ಅದು ಮೂವ್ ಆಗುತ್ತೆ. ನೋಡಿ, ಅದು ಕರೆಕ್ಟಾಗಿ ಗ್ರಿಡ್ ಮೇಲೇ ಮೂವ್ ಆಗುತ್ತೆ ಅಂತ ಏನಿಲ್ಲ. ಎಲ್ಲಿ ಬೇಕಾದರೂ ಗ್ರಿಡ್ ಕೆಳಗಡೆ ಕೂಡ ಬರುತ್ತೆ, ಗ್ರಿಡ್ ಮೇಲ್ಗಡೆ ಕೂಡ ಬರುತ್ತೆ. ನೀವೆಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲಿ ಅದು ಮೂವ್ ಆಗುತ್ತೆ. ಈಗ ನೀವು ಹೊಸ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿ ನೋಡಿ, ಅದು 3D ಕರ್ಸರ್ ಎಲ್ಲಿದೆಯೋ ಅಲ್ಲಿ ಬರುತ್ತೆ. ನಾನು 3D ಕರ್ಸರ್ನ ಈಗ ಇಲ್ಲಿ ಮೂವ್ ಮಾಡ್ತೀನಿ. ಇಲ್ಲೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಮೂವ್ ಮಾಡ್ತೀನಿ. ಇಲ್ಲೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಈ ಥರ ನಮಗೆ ಬೇರೆ ಬೇರೆ ಆಬ್ಜೆಕ್ಟ್ಗಳನ್ನ ಬೇರೆ ಬೇರೆ ಕಡೆ ಕ್ರಿಯೇಟ್ ಮಾಡಬೇಕು ಅಂದರೆ 3D ಕರ್ಸರ್ನ ಅಲ್ಲಿ ಮೂವ್ ಮಾಡಿ ನಂತರ ಅಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಆಗೋ ಥರ ಮಾಡ್ಬೋದು. ಇನ್ನು ಸ್ನೇಹಿತರೆ, ಈ 3D ಕರ್ಸರ್ನ ಮೂವ್ ಮಾಡುವಾಗ ನೀವು ಯಾವುದಾದ್ರೂ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ, ಆಬ್ಜೆಕ್ಟ್ ಮೇಲೆ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದರೆ ಅದು ಆ ಆಬ್ಜೆಕ್ಟ್ ಮೇಲೇ ಬರುತ್ತೆ, ಆಬ್ಜೆಕ್ಟಿನ ಸರ್ಫೇಸ್ ಮೇಲೇ ಬರುತ್ತೆ ನೋಡಿ. ಯಾವುದೇ ಆಬ್ಜೆಕ್ಟ್ ಇಲ್ಲದೆ ನಾವು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಅದು ನಾವೆಲ್ಲಿ ಕ್ಲಿಕ್ ಮಾಡಿರ್ತೀವಿ ಅಲ್ಲಿ ಬರುತ್ತೆ. ಅದೇ ನೀವು ಯಾವುದಾದ್ರೂ ಆಬ್ಜೆಕ್ಟ್ ಹತ್ತಿರದಲ್ಲಿ ಕ್ಲಿಕ್ ಮಾಡಿದ್ರೆ ಅಥವಾ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆ ಆಬ್ಜೆಕ್ಟಿನ ಸರ್ಫೇಸ್ಗೆ ಸ್ನ್ಯಾಪ್ ಆಗುತ್ತೆ, ಆಬ್ಜೆಕ್ಟಿನ ಸರ್ಫೇಸ್ ಮೇಲೇ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಈಗ ಒಂದು ಆಬ್ಜೆಕ್ಟ್ ಈ ಕೋನಿನ ಟಿಪ್ ಮೇಲೆ ಏನೋ ಒಂದು ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಗ ನಾನು ಏನು ಮಾಡ್ಬೋದು, ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಗ್ರಿಡ್ ನಮ್ಮ 3D ಕರ್ಸರ್ ಆಕ್ಚುಲಿ ಅಲ್ಲೇ ಬಂದಿರುತ್ತೆ. ಈಗ ನಾನು ಒಂದು ಹೊಸ ಆಬ್ಜೆಕ್ಟನ್ನು ಅದ್ರ ಮೇಲೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ನೋಡಿ. ಇನ್ನು ಸ್ನೇಹಿತರೆ, 3D ಕರ್ಸರ್ನ ನೀವು ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಮೂವ್ ಮಾಡಬಹುದು, ಆದ್ರೂ ಕೂಡ ಎಕ್ಸಾಕ್ಟ್ ಆಗಿ ಪ್ರಿಸೈಸ್ ಆಗಿ ಮೂವ್ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ನಾವು ಶಿಫ್ಟ್ ಎಸ್ ಅನ್ನುವಂಥ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ಬೋದು. ಶಿಫ್ಟ್ ಎಸ್ ಪ್ರೆಸ್ ಮಾಡಿ. ಶಿಫ್ಟ್ ಎಸ್ ಪ್ರೆಸ್ ಮಾಡಿದಾಗ ಈ ರೀತಿಯ ಕೆಲವು ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ಈ 4 ಆಪ್ಷನ್ಸ್ ಏನಿದೆ, ಕರ್ಸರ್ ಟು ಗ್ರಿಡ್, ಕರ್ಸರ್ ಟು ವರ್ಲ್ಡ್ ಒರಿಜಿನ್, ಕರ್ಸರ್ ಟು ಸೆಲೆಕ್ಟೆಡ್ ಮತ್ತು ಕರ್ಸರ್ ಟು ಆಕ್ಟಿವ್. ಈ 4 ಆಪ್ಷನ್ಸ್ನ ಯೂಸ್ ಮಾಡಿ ಕರ್ಸರ್ನ ಈ 3D ಕರ್ಸರ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಮೂವ್ ಮಾಡಬಹುದು. ಮೊದಲನೇದಾಗಿ ಕರ್ಸರ್ ಟು ವರ್ಲ್ಡ್ ಒರಿಜಿನ್ ಅಂತ. ಇದೇನು ಮಾಡುತ್ತೆ, 3D ಕರ್ಸರ್ನ ಗ್ರಿಡ್ ಸೆಂಟರ್ಗೆ ತೊಗೊಂಡ್ಬರುತ್ತೆ. ಇನ್ನು ಎರಡನೇದಾಗಿ ಕರ್ಸರ್ ಟು ಸೆಲೆಕ್ಟೆಡ್. ನೀವು ಯಾವ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿರ್ತೀರಾ, ಇವಾಗ ನಾನು ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕರ್ಸರ್ ಟು ಸೆಲೆಕ್ಟೆಡ್ ಅಂತ ಕ್ಲಿಕ್ ಮಾಡಿದಾಗ 3D ಕರ್ಸರ್ ಬಂದುಬಿಟ್ಟು ಆ ಆಬ್ಜೆಕ್ಟ್ ಮೇಲೆ ಕೂತ್ಕೊಳ್ಳುತ್ತೆ. ಅಂದರೆ ಆ್ಯಕ್ಚುಲಿ ಎಲ್ಲಿ ಹೋಗುತ್ತೆ ಅಂದರೆ ಆ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಮೇಲೆ ಹೋಗುತ್ತೆ. ಓಕೆ, ನೀವು ಪಿವಟ್ ಪಾಯಿಂಟ್ ನೋಡ್ಬೋದು, ಇಲ್ಲೊಂದು ಸಣ್ಣ ಆರೆಂಜ್ ಡಾಟ್ ಕಾಣಿಸ್ತಾ ಇದ್ದಾರೆ, ಅದು ಆ್ಯಕ್ಚುಲಿ ಈ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್. ಓಕೆ, ಪ್ರತಿಯೊಂದು ನಿಮಗೆ ಗೊತ್ತು, ಪ್ರತಿಯೊಂದು ಆಬ್ಜೆಕ್ಟಿಗೂ ತನ್ನದೇ ಆದಂಥ ಒಂದು ಪಿವಟ್ ಪಾಯಿಂಟ್ ಇರುತ್ತೆ. ನೀವು ನೋಡ್ಬೋದು, ಯಾವುದೇ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದಾಗ ಆ ಆರೆಂಜ್ ಡಾಟ್ ಏನು ಕಾಣಿಸ್ತಾ ಇದೆ ಅದು ಆ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಆಗಿರುತ್ತೆ. ನಾವು ಆಬ್ಜೆಕ್ಟನ್ನ ಸ್ಕೇಲ್ ಮಾಡುವಾಗ, ಆಬ್ಜೆಕ್ಟನ್ನ ರೊಟೇಟ್ ಮಾಡುವಾಗ ಆ ಪಿವಟ್ ಪಾಯಿಂಟ್ ಎಲ್ಲಿದೆಯೋ ಅದ್ರ ಪ್ರಕಾರ ಸ್ಕೇಲ್ ಆಗುತ್ತೆ, ರೊಟೇಟ್ ಆಗುತ್ತೆ. ಓಕೆ, ಇವನ್ ಆ ಪಿವಟ್ ಪಾಯಿಂಟನ್ನು ಕೂಡ ನಾವು ಮೂವ್ ಮಾಡ್ಬೋದು ನಮ್ಗೆ ಹೇಗೆ ಬೇಕೋ ಆ ಥರ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡ್ತೀವಿ. ಇನ್ನು ಅಲ್ಲಿ ಕರ್ಸರ್ ಟು ಆಕ್ಟಿವ್ ಅಂತ ಇತ್ತು. ಇದು ಆ್ಯಕ್ಚುಲಿ ಅಂದರೆ 2-3 ಆಬ್ಜೆಕ್ಟ್ ಸೆಲೆಕ್ಟ್ ಆದಾಗ ನೀವು ಯಾವ ಆಬ್ಜೆಕ್ಟ್ಸ್ ಲಾಸ್ಟ್ ಸೆಲೆಕ್ಟ್ ಮಾಡಿರ್ತೀರಾ ಅಲ್ಲಿ ಹೋಗುತ್ತೆ. ಈಗ ನಾನು ಇದನ್ನು ಲಾಸ್ಟ್ ಓಕೆ, ಇವಾಗ 2 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ, 3 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಬೆಟರ್. ಈ 3 ಆಬ್ಜೆಕ್ಟಲ್ಲಿ ಇದು ಆಕ್ಟಿವ್ ಆಬ್ಜೆಕ್ಟ್, ಯಾಕಂದರೆ ಇದನ್ನು ಲಾಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಇದನ್ನು ಆಕ್ಟಿವ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಆಗ ಕರ್ಸರ್ ಟು ಆಕ್ಟಿವ್ ಅಂತ ಕೊಟ್ಟರೆ ಆವಾಗ 3D ಕರ್ಸರ್ ಅಲ್ಲಿಗೆ ಹೋಗುತ್ತೆ. ಇನ್ನು ಮತ್ತೊಂದು ಆಪ್ಷನ್ ಇದೆ ಕರ್ಸರ್ ಟು ಗ್ರಿಡ್ ಅಂತ. ಇದೇನು ಮಾಡುತ್ತೆ ಅಂದರೆ, ಕರ್ಸರ್ ಟು ಗ್ರಿಡ್ ಅಂತ ಕೊಟ್ಟರೆ ಅದು ಆ್ಯಕ್ಚುಲಿ ಗ್ರಿಡ್ ಪಾಯಿಂಟ್ಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಇದನ್ನು ಅಷ್ಟೊಂದು ಏನು ಯೂಸ್ ಆಗಲ್ಲ.
ಅಂದರೆ ಎಕ್ಸ್ ವೈ ಝಡ್ಡಿನ ವ್ಯಾಲ್ಯೂ ಫುಲ್ ನಂಬರ್ಸಿಗೆ ಬರುತ್ತೆ, 10 10 10 ಈ ಥರ ಫುಲ್ ನಂಬರ್ಸ್ ಮೇಲೆ ಆ್ಯಕ್ಚುಲಿ ಬಂದು ಕೂತ್ಕೊಂಡಿರುತ್ತೆ. ಸೊ ಬಟ್ ಅದು ನಮಗೆ ಕರೆಕ್ಟಾಗಿ ಎಲ್ಲಿ ಬಂತು ಅಂತ ನಮಗೇನು ಗೊತ್ತಾಗಲ್ಲ. ಸೊ ಅದನ್ನು ಆ ಆಪ್ಷನ್ ಏನು ಅಷ್ಟೊಂದು ಯೂಸ್ ಆಗಲ್ಲ ಬಿಡಿ. ಇನ್ನು ಈ ಕರ್ಸರ್ ಟು ವರ್ಲ್ಡ್ ಒರಿಜಿನ್ ಏನಿದೆ, ಸೊ ಅಂದರೆ 3D ಕರ್ಸರ್ನ ವರ್ಲ್ಡ್ ಒರಿಜಿನ್ಗೆ ತೊಗೊಂಡು ಬರೋದಕ್ಕೆ ಸೊ ಅದಕ್ಕೆ ಒಂದು ಸಪ್ರೇಟ್ ಶಾರ್ಟ್ಕಟ್ ಇದೆ, ಮತ್ತು ಶಿಫ್ಟ್ ಸಿ ಅಂತ. ಓಕೆ, ಸೊ ಶಿಫ್ಟ್ ಸಿ ಅಂತ ಕೊಟ್ಟರೆ ನಾರ್ಮಲಿ 3D ಕರ್ಸರ್ ಗ್ರಿಡ್ ಸೆಂಟರ್ಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಸೊ ಹಾಗೆ ಈ ಶಿಫ್ಟ್ ಸಿ ಆ್ಯಕ್ಚುಲಿ ತುಂಬ ಯೂಸ್ ಆಗುವಂಥ ಆಪ್ಷನ್. ಯಾಕಂದರೆ ಯಾವಾಗಲೂ 3D ಕರ್ಸರ್ ನಮಗೆ ಗ್ರಿಡ್ ಸೆಂಟರ್ನಲ್ಲಿ ಇದ್ದರೆ ಒಳ್ಳೆಯದು. ಯಾಕಂದರೆ ನಾವು ಏನೇ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ನಾರ್ಮಲಿ ಅದು ಗ್ರಿಡ್ ಸೆಂಟರ್ನಲ್ಲಿ ಬಂದರೆ ಒಳ್ಳೆಯದು ಅಂತ. ಸೊ ಬಟ್ ಕೆಲವು ಸಲ ಬೇರೆ ಕಡೆ ಬೇಕಾಗ್ಬೋದು, ಆವಾಗ ನಾವು ಆ 3D ಕರ್ಸರ್ನ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಟ್ಟು ಹೊಸ ಆಬ್ಜೆಕ್ಟ್ ಅಲ್ಲಿ ಬರೋ ಥರ ಮಾಡ್ಕೋಬೋದು. ಓಕೆ, ಇನ್ನು ಸ್ನೇಹಿತರೆ ಇಲ್ಲಿ ಸೆಲೆಕ್ಷನ್ ಟು ಕರ್ಸರ್ ಆಪ್ಷನ್ ಏನಿದೆ ಈ ಶಿಫ್ಟ್ ಎಸ್ ಶಾರ್ಟ್ಕಟ್ನಲ್ಲಿ ಸೆಲೆಕ್ಷನ್ ಟು ಕರ್ಸರ್ ಅಂತ ಇದೆಯಲ್ಲ, ಸೊ ಇದನ್ನು ಯೂಸ್ ಮಾಡಿ ನಾವು ಯಾವುದೇ ಆಬ್ಜೆಕ್ಟ್ನ ಈಗ ನಾನು ಏನು ಮಾಡ್ತೀನಿ, ಶಿಫ್ಟ್ ಸಿ ಅಂತ ಪ್ರೆಸ್ ಮಾಡ್ತೀನಿ ಫಸ್ಟ್. ಸೊ ಆಗ ನಮ್ಮ 3D ಕರ್ಸರ್ ಗ್ರಿಡ್ ಸೆಂಟರ್ಗೆ ಬರುತ್ತೆ. ಸೊ ನಂತರ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಶಿಫ್ಟ್ ಎಸ್ ಹೋಗ್ಬಿಟ್ಟು ಸೆಲೆಕ್ಷನ್ ಟು ಕರ್ಸರ್, ಅಂದರೆ ನಾವು ಸೆಲೆಕ್ಟ್ ಮಾಡಿರುವಂಥ ಆಬ್ಜೆಕ್ಟ್ ಸೊ 3D ಕರ್ಸರ್ ಎಲ್ಲಿದೆಯೋ ಅಲ್ಲಿಗೆ ಹೋಗಬೇಕು ಅಂತ. ಸೊ ಆ ಥರ ಯೂಸ್ ಮಾಡ್ಬೋದು. ಸೊ ನೀವು ಯಾವುದೇ ಆಬ್ಜೆಕ್ಟನ್ನ ಗ್ರಿಡ್ ಸೆಂಟರ್ಗೆ ತರಬೇಕು ಅಂದರೆ ಸೊ ಶಿಫ್ಟ್ ಸಿ ಅಂತ ಪ್ರೆಸ್ ಮಾಡಿ ಮೊದಲು, ಆಗ 3D ಕರ್ಸರ್ ಇದಕ್ಕೆ ಬರುತ್ತೆ, ಗ್ರಿಡ್ ಸೆಂಟರ್ಗೆ ಬರುತ್ತೆ. ಸೊ ಅದಾದ ನಂತರ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ಎಸ್ ಅಂತ ಪ್ರೆಸ್ ಮಾಡಿ ಸೆಲೆಕ್ಷನ್ ಟು ಕರ್ಸರ್ ಅಂತ ಕೊಟ್ಟರೆ ಆಬ್ಜೆಕ್ಟ್ ಗ್ರಿಡ್ ಸೆಂಟರ್ಗೆ ಬರುತ್ತೆ. ಸೊ ಆ ಥರ ತರ್ಬೋದು. ಇಲ್ಲಾಂದರೆ ಇಲ್ಲಿ ಆಫ್ಕೋರ್ಸ್ ಇಲ್ಲಿ ಹೋಗ್ಬಿಟ್ಟು ನೀವು ಅದರ ಲೊಕೇಶನ್ XYZ ವ್ಯಾಲ್ಯೂನ 000 ಅಂತ ಮಾಡಿದ್ರೆ ಕೂಡ ನಡೆಯುತ್ತೆ. ಸೊ ಈವನ್ ಬೇರೆ ಕೂಡ ಇವಾಗ ಆಬ್ಜೆಕ್ಟ್ 3D ಕರ್ಸರ್ ಇಲ್ಲಿದೆ. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಎಸ್ ಸೆಲೆಕ್ಷನ್ ಟು ಕರ್ಸರ್. ಸೊ ಆಬ್ಜೆಕ್ಟನ್ನು 3D ಕರ್ಸರ್ ಎಲ್ಲಿದೆಯೋ ಅಲ್ಲಿ ಮೂವ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ 3D ಕರ್ಸರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಪಿವಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪಿವಟ್ ಪಾಯಿಂಟನ್ನು ಹೇಗೆ ಮೂವ್ ಮಾಡೋದು, ನಮ್ಗೆ ಇಲ್ಲಿ ಬೇಕೋ ಅಲ್ಲಿ ಹೇಗೆ ಮೂವ್ ಮಾಡೋದು ಅಂತ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.